ಮತ್ತೊಂದು ಸುದ್ದಿ ನಮ್ಮ ಪಕ್ಕದ ದೇಶ ಪಾಕಿಸ್ತಾನದ ಸುದ್ದಿ. ಪ್ರತಿದಿನವೂ ಕೂಡ ಪಾಕಿಸ್ತಾನದ ಬಗ್ಗೆ ನಾವು ಮಾತನಾಡ್ತಾನೆ ಇದ್ದೀವಿ. ಅತ್ಯಂತ ಭೀಕರ ಸ್ಥಿತಿಗೆ ಪಾಕಿಸ್ತಾನ ಹೋಗಿರೋದು. ಒಂದು ಸಮಯದಲ್ಲಿ ಯಾವ UAEಯನ್ನು ಮೊದಲ ಬಾರಿಗೆ ಮಾನ್ಯತೆ ಮಾಡಿದಂತಹ ದೇಶ ಪಾಕಿಸ್ತಾನ ಅಂತ ಕರೀತಾ ಇದ್ವು, ಇವತ್ತು ಅದೇ UAE ಮತ್ತು ಪಾಕಿಸ್ತಾನದ ಸಂಬಂಧಗಳು ಹಾಳಾಗ್ತಾ ಇದೆ. UAE ಅಸ್ತಿತ್ವಕ್ಕೆ ಬಂದಾಗ ಅದನ್ನು ಮಾನ್ಯತೆ ಮಾಡಿದಂತಹ ದೇಶ ಇದೇ ಪಾಕಿಸ್ತಾನ. ಇವತ್ತೇನಾಗ್ತಾ ಇದೆ, UAEಯಲ್ಲಿ ಇದ್ದಂತಹ ಪಾಕಿಸ್ತಾನಗಳನ್ನು, ಅದರಲ್ಲೂ ಕೂಡ ಶಿಯಾ ಮುಸ್ಲಿಮರನ್ನು ಆ ದೇಶದಿಂದ ಹೊರಹಾಕುವ ಪ್ರಯತ್ನಗಳಾಗ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಏನೇನು ಕಾರಣ ಏನು ಅಂತ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಮೊದಲು UAEಯಿಂದ ಪಾಕಿಸ್ತಾನಿಗಳಿಗೆ ಇದೀಗ ಗೇಟ್ ಪಾಸ್ ಕೊಡಲಾಗಿದೆ. 5,000 ಪಾಕಿಸ್ತಾನಿ ಶಿಯಾ ಕಾರ್ಮಿಕರ ಗಡಿಪಾರಿಗೆ ಯಾರು ಮುಂದಾಗಿದ್ದಾರೆ ಅಂತ ಹೇಳಿದರೆ UAE ಸರ್ಕಾರ ಮುಂದಾಗಿರು. ನೀವು ನೋಡಿ, UAE ಯಾಕೆ ಮುಂದಾಯಿತು ಅನ್ನೋದ್ರ ಡೀಟೇಲ್ಸ್ ಅಂತ ಹೇಳಿದ್ರೆ, ಶಿಯಾ ಮುಸ್ಲಿಮರು ವಿಶೇಷವಾಗಿ ಯಾವ ಶಿಯಾ ಮುಸ್ಲಿಮರು ಇರಾನ್ನಲ್ಲಿ ಜಾಸ್ತಿ ಇದ್ದಾರೆ ಅಂತ ಹೇಳಲಾಗುತ್ತೋ, ಶಿಯಾ ಮುಸ್ಲಿಮರೇ ಅತಿ ಹೆಚ್ಚಾಗಿರೋದು. ಯಾವ ಖಮೇನಿ ಮೃತಪಟ್ಟಾಗ ಶಿಯಾ ಸಮುದಾಯ ಪಾಕಿಸ್ತಾನದಲ್ಲಿ ಪ್ರತಿಭಟನೆ ಮಾಡಿತ್ತು, ಅದೇ ಶಿಯಾ ಸಮುದಾಯ ನಾಳೆ UAEಯಲ್ಲಿ ನಿಂತುಕೊಂಡು ಇರಾನ್ನ ಪರವಾಗಿ ಮಾತನಾಡಬಹುದು, ಅವರ ಪರವಾಗಿ ಪ್ರತಿಭಟನೆಗಳನ್ನು ಮಾಡಬಹುದು ಎನ್ನುವಂಥ ಆತಂಕ ಇವರಿಗೆ ಬಂದಿದೆ ಅಂತೆ. ಹೀಗಾಗಿ ಅವರು ಅಲ್ಲಿಂದ ಗಡೀಪಾರು ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಇದರ ಜೊತೆಗೆ ಮತ್ತೊಂದು ವಿಶೇಷ ಅಂತ ಹೇಳಿದರೆ, ಪಾಕಿಸ್ತಾನದಿಂದ 1.8 ಮಿಲಿಯನ್ ಪಾಕಿಸ್ತಾನಿಗಳು UAEಯಲ್ಲಿ ನೆಲೆಸಿದ್ದಾರೆ. UAEಗಳಲ್ಲಿ ನೆಲೆಸಿರುವಂಥ ಸಂಖ್ಯೆ, ಕೆಲಸಗಳನ್ನು ಹುಡುಕಿಕೊಂಡು ಅಲ್ಲೆಲ್ಲಿ ಕೆಲಸವನ್ನು ಮಾಡ್ತಾರೆ, ಏನೇನೋ ಮಾಡ್ತಾರೆ. ಅವರಿಂದ ಅತಿ ಹೆಚ್ಚು ಆದಾಯವೂ ಕೂಡ ಪಾಕಿಸ್ತಾನಕ್ಕೆ ಬರ್ತಾ ಇತ್ತು. ಅತಿ ಹೆಚ್ಚು ಡಿಪೆಂಡೆನ್ಸಿ ಕೂಡ UAE ಮೇಲೆ ಇದ್ರಿ ಇವರು. ಆದರೆ ಪರಿಸ್ಥಿತಿ ಏನಾಯ್ತು, ಇವತ್ತು 5,000 ಜನರನ್ನು ಏಕಾಏಕಿಯಾಗಿ ಹೊರಹಾಕೋ ಪ್ರಯತ್ನ ಆಗಿದೆ. ಸಾಲದ ಸುಳಿಯಲ್ಲಿ ಬಿಕಾರಿಸ್ತಾನ್ ಇದೆ. ಬಿಕಾರಿಸ್ತಾನ್ ಅಂತ ಹೇಳಿದರೆ ಪಾಕಿಸ್ತಾನ. ಸಾಲದ ಸುಳಿ ಇದೆ. ಅತಿ ಹೆಚ್ಚು ಸಾಲವನ್ನು ಇವರು ಹೊಂದಿದ್ದಾರೆ. $138 ಬಿಲಿಯನ್ ವಿದೇಶಿ ಸಾಲ ಇದೆ. ಗಳಿಸುವ ಆದಾಯಕ್ಕಿಂತಲೂ ಕೂಡ ಅತಿ ಹೆಚ್ಚು ಬಡ್ಡಿಯನ್ನು ಕಟ್ಟೋದಕ್ಕೆ ಇವರ ಹಣ ವ್ಯಯ ಆಗುತ್ತೆ. ನಿಂತ ಕಾಲಲ್ಲೇ $3.5 ಬಿಲಿಯನ್ ಸಾಲವನ್ನು UAE ವಸೂಲು ಮಾಡಿತ್ತು. ಅದು $3.5 ಬಿಲಿಯನ್ ಹಣವನ್ನು ಯಾರ ಕಡೆಯಿಂದ ತೆಗೆದುಕೊಂಡು ಬಂದರು? ಸೌದಿ ಅರೇಬಿಯಾದಿಂದ ತೆಗೆದುಕೊಂಡು ಬಂದರು. ಸೌದಿ ಮತ್ತು UAE ನಡುವಿನ ಸಂಘರ್ಷದಲ್ಲಿ ಪಾಕ್ ನಲಗ್ತಾ ಇದೆ. ನಾನು ಅನೇಕ ಬಾರಿ ಹೇಳಿದ್ದೇನೆ, ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ ಈ ಹಿಂದೆ ಒಂದು ಒಪ್ಪಂದ ಆಗಿದೆ. ಯಾರಾದರೂ ಶತ್ರುಗಳು ದಾಳಿ ಮಾಡಿದರೆ ನನ್ನ ಶತ್ರು ಅಂತ ಪಾಕಿಸ್ತಾನ ಸೌದಿ ಅರೇಬಿಯಾಕ್ಕೆ ಸಹಾಯಕ್ಕೆ ಬರಬೇಕು ಅಂತ. ಅದರ ಭಾಗವಾಗಿ ಸೌದಿ ಅರೇಬಿಯಾ ಸಹಾಯಕ್ಕೆ ಹೋಗಿ ಇರಾನ್ನ ವಿರುದ್ಧ ಫೈಟ್ ಮಾಡುವಂಥ ಅನಿವಾರ್ಯತೆ ಪಾಕಿಸ್ತಾನಕ್ಕಿದೆ. ಈ ಎಲ್ಲ ಕಾರಣಗಳಿಗಾಗಿ ಕೆಲವೊಂದಿಷ್ಟು ತಿಕ್ಕಾಟ ಅವರಲ್ಲಿ ಇದೆ. ಹೀಗಾಗಿ UAE ಮತ್ತು ಸೌದಿ ಅರೇಬಿಯಾದ ಈ ಕಾರಣಕ್ಕಾಗಿ ಪಾಕ್ ವಿಲ ಅಂತ ಒದ್ದಾಡ್ತಿದೆ ಅಂತ. 11.5 ಲಕ್ಷ ಕೋಟಿ ರೂಪಾಯಿ ಪಾಕಿಸ್ತಾನದ ಸಾಲ ಇದೆ. ಚೀನಾಕ್ಕೆ 30 ಬಿಲಿಯನ್ ಕೊಡಬೇಕು ಅವರು. ಚೀನಾಕ್ಕೆ 30 ಬಿಲಿಯನ್ ಸಾಲವನ್ನು ಕೊಡಬೇಕು. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಅಂತ ನಾವೇನು ಕರಿತೀವಿ, ಅವ್ರ ಕಡೆಯಿಂದನೂ ಅನೇಕ ಲಕ್ಷ ಕೋಟಿಯಲ್ಲಿ ಸಾಲವನ್ನು ತೆಗೆದುಕೊಂಡು ಬಂದಿದ್ದಾರೆ. ಅಮೆರಿಕಾದಿಂದ ಸಾಲ ಇದೆ. ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಿಂದ ಸಾಲವನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಅವ್ರಿಗೇನು ತೆರಿಗೆ ಬರುತ್ತಲ್ಲ, ಅದರಲ್ಲಿ 70% ಸಾಲ ಮರುಪಾವತಿ ಮತ್ತು ಬಡ್ಡಿಗೆ ಹಣ ಹೋಗ್ತಾ ಇದೆ ಅನ್ನುವಂಥ ಸುದ್ದಿ ಇದೆ. ಮತ್ತೊಂದು ಕಡೆ ಗಗನಕ್ಕೇರಿದೆ ಬೆಲೆ. ಎಲ್ಲಿ? ಪಾಕಿಸ್ತಾನದಲ್ಲಿ ಗಗನಕ್ಕೇರ್ತಾ ಇದೆ ಬೆಲೆ. ಜೀವನ ಮಾತ್ರ ಅಧೋಗತಿ ಎಂದಿರೋದು. ಅಲ್ಲಿ ಗೋಧಿ, ಪೆಟ್ರೋಲ್, ವಿದ್ಯುತ್ ದರ ಎಲ್ಲವೂ ಕೂಡ ಹೆಚ್ಚಾಗಿದೆ. ಹೀಗಾಗಿ ಜನರೆಲ್ಲ ಕಂಗೆಟ್ಟಿದ್ದಾರೆ. 400-500 ರೂಪಾಯಿ ಪಾಕಿಸ್ತಾನ ರೂಪಾಯಿ ಆಗಿತ್ತು ಪೆಟ್ರೋಲ್, ಡೀಸೆಲ್. ನಾವೆಲ್ಲ ಗಮನಿಸಿದ್ದೀವಿ. 2022ರ ಭೀಕರ ಪ್ರವಾಹ ಆಯ್ತಲ್ಲ, $30 ಬಿಲಿಯನ್ ನಷ್ಟ ಆಯಿತು. ಮೂಲಸೌಕರ್ಯಗಳ ಹಾಳಾಯಿತು, ಕೃಷಿ ಉತ್ಪನ್ನಗಳ ಹಾಳಾಯಿತು. ವಿಪರೀತವಾದಂಥ ಹಾನಿಯನ್ನು ಅನುಭವಿಸಿದಂಥ ಪಾಕಿಸ್ತಾನ ಇವತ್ತಿನ ತನಕ ಕೂಡ ರಿಕವರಿ ಆಗ್ತಾ ಇಲ್ಲ. ರಫ್ತು ಮಾಡೋದಕ್ಕಿಂತ ಆಮದು ಮಾಡಿಕೊಳ್ಳೋದೇ ಅವ್ರದ್ದು ಹೆಚ್ಚಾಗ್ಬಿಟ್ಟಿದೆ. ರಫ್ತು ಮಾಡೋದಕ್ಕೆ ಅವ್ರ ಕಡೆ ಸಾಧ್ಯನೇ ಆಗ್ತಾ ಇಲ್ಲ. ನಾವು ನಿನ್ನೆ ಒಂದು ಸುದ್ದಿಯನ್ನು ನೋಡಿದ್ವಿ ಮೊನ್ನೆ. ಪಾಕಿಸ್ತಾನ ಅತಿ ಹೆಚ್ಚು ರಫ್ತು ಮಾಡೋದು ಯಾವುದು? ಜವಳಿ ಮೇಲೆ ಜಾಸ್ತಿ ಡಿಪೆಂಡೆನ್ಸಿ ಇದ್ದಾರೆ. ಸಿದ್ಧ ಉಡುಪುಗಳನ್ನು ಅವರು ಹೆಚ್ಚು ರಫ್ತು ಮಾಡ್ತಾರೆ. ಆದರೆ ಇವತ್ತು ಕೂಡ ಆ ಪರಿಪ್ರಮಾಣ ಕಡಿಮೆ ಆಗಿಬಿಟ್ಟಿದೆ. ಈ ಪರಿಪ್ರಮಾಣ ಕಡಿಮೆ ಆಗಿದ್ದರ ಪರಿಣಾಮವಾಗಿ ಮದ್ಯ ರಫ್ತನ್ನು ಶುರು ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ಸ್ ಆಗಿ ಬಂದು ನೋಡಿದ್ವಿ. 1972ರಲ್ಲಿ ಜುಲ್ಫಿಕರ್ ಅಲಿ ಭುಟ್ಟೋ ಅನೇಕ ಕಾರಣಗಳಿಗಾಗಿ ಮದ್ಯ ರಫ್ತು, ಮದ್ಯ ಸೇವನೆ ಮತ್ತು ಮದ್ಯ ಮಾರಾಟ ಎಲ್ಲವನ್ನೂ ಕೂಡ ನಿಷೇಧ ಮಾಡಲಾಗಿತ್ತು ಪಾಕಿಸ್ತಾನದಲ್ಲಿ. ಆ ವ್ಯಕ್ತಿಯ ನಂತರ ಸಿಯಾವುಲ್ ಹಕ್ ಏನು ಪಾಕಿಸ್ತಾನದ ಅಧ್ಯಕ್ಷ ಆಗ್ತಾನೆ, ಭುಟ್ಟೋ ಅವರ ಸರ್ಕಾರವನ್ನು ಕೆಡಿದ ನಂತರ, ಆ ವ್ಯಕ್ತಿಯ ಬಂದ ನಂತರವೂ ಕೂಡ ಇಸ್ಲಾಮಿನ ಕಾನೂನುಗಳನ್ನು ಅತ್ಯಂತ ಚಾಕಚಕ್ಯತೆಯಿಂದ ಅಲ್ಲಿ ಅನುಷ್ಠಾನ ಮಾಡೋ ಪ್ರಯತ್ನಗಳಾಯಿತು. ಅದಾದ ನಂತರ ಎಲ್ಲವೂ ಕೂಡ ರಫ್ತಾಗಿತ್ತು. ಆದರೆ ಪರ್ವೇಜ್ ಮುಷರಫ್ನ ಕಾಲದಿಂದ ಅದೆಲ್ಲವೂ ಕೂಡ ಸಡಿಲ ಆಗಿ ಇವತ್ತು ಪಾಕಿಸ್ತಾನದ ಆರ್ಥಿಕತೆಯನ್ನು ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಒನ್ಸ್ ಅಗೇನ್ ಅವರೇ ಮಾಡಿಕೊಂಡಿದ್ದಂಥ ಕಟ್ಟುಪಾಡುಗಳನ್ನು ಮುರಿದು ಮದ್ಯ ರಫ್ತು ಮಾಡೋದಕ್ಕೆ ಅವರೆಲ್ಲ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಭಯೋತ್ಪಾದನೆಯಿಂದ ಹೂಡಿಕೆದಾರರ ಪಲಾಯನ. ನೀವು ನೋಡಿ, ಉದಾಹರಣೆಗೆ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿಗಳಾಗುತ್ತಲ್ಲ, ಹೀಗಾಗಿ ಕೆಲವೊಂದಿಷ್ಟು ಜನ ಇದುವರೆ ಆರ್ಟಿಕಲ್ 370 ಅಬ್ರಾಗೇಷನ್ನ ಮೊದಲು ಹೂಡಿಕೆ ಇರಲೇ ಇಲ್ಲ. ಪರಿಪ್ರಮಾಣ ಸಿಕ್ಕಾಪಟ್ಟೆ ಕಡಿಮೆ ಇತ್ತು.
ಆದರೆ ಒಂದು ಭಯೋತ್ಪಾದನೆಗೆ ಸಪೋರ್ಟ್ ಮಾಡುವಂತಹ ದೇಶ ಯಾವುದು? ಪಾಕಿಸ್ತಾನ. ಭಯೋತ್ಪಾದಕರನ್ನು ಸಾಕ್ತಾರೆ ಅವರು. ಹೀಗಾಗಿ ಎಲ್ಲ ಅವರು ಬೇರೆ ಕಡೆ ಎಲ್ಲ ಹೋಗ್ಬಿಡ್ತಾರೆ. ರಾಜಕೀಯ ಅಸ್ಥಿರತೆ, ಭ್ರಷ್ಟಾಚಾರದಿಂದ ಬಡತನ ಸುಳಿವು ಜಾಸ್ತಿ ಆಗಿದೆ. IMF ಚೀನಾದ ಸಾಲವನ್ನು ತೀರಿಸಲಾಗದೆ ಶಹಬಾಜ್ ಸರ್ಕಾರ ವಿಲಿ ಅಂತ ಒದ್ದಾಡ್ತಾ ಇದೆ. ಇಸ್ಲಾಮಿಕ್ ರಾಷ್ಟ್ರಗಳ ಒಕ್ಕೂಟದಲ್ಲೂ ಕೂಡ ಪಾಕಿಸ್ತಾನದ ಇಮೇಜ್ ಈಗ ಡ್ಯಾಮೇಜ್ ಆಗಿದೆ. ಅದನ್ನು ಸ್ವತಃ ಶಹಬಾಜ್ ಅವರು ಒಪ್ಕೊಂಡಿದ್ದಾರೆ. ನಾವು ಮಧ್ಯಪ್ರಾಚ್ಯದ ಯಾವುದಾದ್ರೂ ದೇಶಕ್ಕೆ ಹೊಡೆದ್ರೆ ಇವರು ಪಾತ್ರೆ ಹಿಡ್ಕೊಂಡು ಭಿಕ್ಷೆ ಬಿಡೋದಕ್ಕೆ ಬಂದರು ಅಂತ ನಮ್ಮನ್ನು ಹೇಳ್ಬಿಡ್ತಾರೆ, ಹೀಗಾಗಿ ನಮಗೆ ಅಸಹ್ಯ ಆಗಿಬಿಡುತ್ತೆ ಎನ್ನುವಂಥ ಮಾತುಗಳನ್ನು ಶಹಬಾಜ್ ಅವರೇ ಹೇಳಿರೋದು. ಯಾಕಂದರೆ ಆ ಪರಿಪ್ರಮಾಣದಲ್ಲಿ ಸಾಲ. ಈಗ ಡೊನಾಲ್ಡ್ ಟ್ರಂಪ್ ಅವರು ಯಾಕೆ 2020ರಿಂದ ಪಾಕಿಸ್ತಾನವನ್ನು ಅವಲಂಬನೆ ಅಥವಾ ಅವರಿಗೆ ಅತಿ ಹೆಚ್ಚು ಮುನೀರ್ ಅವರನ್ನು ಹೊಗಳೋದು, ಶಹಬಾಜ್ ಶರೀಫ್ನ ಹೊಗಳೋದು ಯಾಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ವೈಯಕ್ತಿಕ ಹಿತಾಸಕ್ತಿ ಇದೆ ಪಾಕಿಸ್ತಾನದ ಜೊತೆಗೆ. ಅವರ ಕಂಪನಿಗಳ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅವರ ವೈಯಕ್ತಿಕ ಸಂಬಂಧಗಳಾಗಿರ್ಬೋದು, ಎಲ್ಲವೂ ಕೂಡ ಪಾಕಿಸ್ತಾನದಲ್ಲಿ ಇರೋದ್ರಿಂದ ಆ ಕಾರಣಕ್ಕಾಗಿ ಹೆಚ್ಚು ಹೆಚ್ಚು ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡೋ ಪ್ರಯತ್ನವನ್ನು ಯಾರು ಮಾಡ್ತಾರೆ? ಅಮೆರಿಕ ಮಾಡುತ್ತೆ, ಚೀನಾವು ಕೂಡ ಮಾಡುತ್ತೆ. ಆ ಚೀನಾದ ಸಾಲ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. IMF ಹೋಗಿ ಇವರು ಏನು ಮನವಿ ಮಾಡ್ತಾರೆ ನೋಡಿ, ನಾವು ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡೋದಕ್ಕೆ ನಮಗೆ ಹಣದ ಬೇಕಾಗಿದೆ ಅಂತ ಸಾಲ ಕೊಡುತ್ತೆ. ಆ ಸಾಲವನ್ನು ಇವರು ಭಯೋತ್ಪಾದನೆಗೆ ಅವರು ಸಹಾಯ ಮಾಡೋದನ್ನು ನಾವು ನೋಡಿದ್ದೀವಿ. ಇದರ ಜೊತೆಗೆ ಔಷಧಕ್ಕೂ ಕೂಡ ಹಾಹಾಕಾರ ಮತ್ತು ಎಮರ್ಜೆನ್ಸಿ. ಯಾವ ಹಾರ್ಮುಜ್ ಜಲಸಂಧಿ ಬಂದಾದ ನಂತರ ವಿವಿಧ ದೇಶಗಳಲ್ಲಿ ತೈಲ ಎಮರ್ಜೆನ್ಸಿ ಆಗಿತ್ತಲ್ಲ, ತೈಲವೇ ಸಿಗ್ತಾ ಇರಲಿಲ್ಲ ಅಂತ ಇಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಆಗಿದೆ. ಪಾಕಲ್ಲಿ ಜೀವನ ಉಳಿಸೋದಕ್ಕೆ 50ರಷ್ಟು, ಮೊನ್ನೆ ಕಳೆದ ವರ್ಷವೂ ಕೂಡ 50ರಷ್ಟು ಜಾಸ್ತಿ ಮಾಡಿದ್ರಂತೆ, ಒಂದ್ಸಗಿ ಇವತ್ತು ಜಾಸ್ತಿ ಆಗಿದೆ. ಕ್ಯಾನ್ಸರ್, ಮಧುಮೇಹ ಮತ್ತು ಹೃದಯ ಸಂಬಂಧಿ ಔಷಧಿಗಳಿಗೆ ರೋಗಿಗಳೆಲ್ಲ ಪರದಾಡ್ತಿದ್ದಾರೆ. ಔಷಧಿಗಳ ಮೇಲೆ 18% GSTಯನ್ನು ಶಹಬಾಜ್ ಶರೀಫ್ ಸರ್ಕಾರ ವಿಧಿಸಿದೆ. ಇದರ ಜೊತೆಗೆ ಅತಿ ಹೆಚ್ಚು ಡಿಪೆಂಡೆನ್ಸಿ ಔಷಧಿಗಳ ತಯಾರಿಕೆಗೆ ಇವರು ಬೇರೆ ಬೇರೆ ದೇಶಗಳ ಮೇಲೆ ಡಿಪೆಂಡೆನ್ಸಿ ಇದ್ದಾರೆ. ಅಂದರೆ ಈ ಔಷಧಿಗಳ ತಯಾರಿಕೆ ಬೇಕಾದಂಥ ಕಚ್ಚಾ ವಸ್ತುಗಳ ಮೇಲೆ ಪಾಕಿಸ್ತಾನ ಸಿಗಲ್ಲ. ಹೀಗಾಗಿ ಅವರು ಬೇರೆ ಬೇರೆ ಕಾರಣಗಳಿಗಾಗಿ ಅವರು ಡಿಪೆಂಡೆನ್ಸಿ ಇದೆ. ಈ ಕಾರಣಕ್ಕಾಗಿ ಎಲ್ಲವೂ ಕೂಡ ಅತಿ ಹೆಚ್ಚು ದರವನ್ನು ಪಾಕಿಸ್ತಾನದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಮುಖಾಂತರ ಜನರು ಬಸವಳಿದಿದ್ದಾರೆ.